ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ. ಭಾಷಣ ರೂಪಾ ಕುಲಕರ್ಣಿ ಅವರಿಂದ. ಕೋಲ ಕೋಲೆನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ, ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಕೋಲ ಕೋಲೆನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ, ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಸುವಿ ಸತ್ಯಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು, ಸುವಿ ಹಾಡುಗಳನ್ನು ಯಾರು ರಚಿಸಿದರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರೆ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು, ಉಗಾಭೋಗಳು, ಸುಳಾದಿಗಳು ಮುಖ್ಯ ಆದವು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು, ಪುರಾಣ, ಇತಿಹಾಸ, ಸರ್ವಮೂಲ ಪಂಚರಾತ್ರಾಗಮದಂಥ ಗ್ರಂಥಗಳ ಜೊತೆಗೆ ಲೋಕರೂಢಿ, ನೀತಿಗಳು ಮುಂತಾದವುಗಳು ಅಂತ ಹೇಳ್ಬೋದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರೆಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರೆಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300ಕ್ಕೂ ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗೆ ಅವನವರ ಕಾಲ ಸುಮಾರು 1650ರಿಂದ 1770. ಆ ಸಮಯದೊಳಗೆ ಹರಿದಾಸ ವರೆಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವ್ವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ, ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗೆ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗೆ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತೆ. ಮುಂದೆ ಪಂಡರಿನಾಥಾಚಾರ್ಯ ಗಲಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗೆ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹನುಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವ್ವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳ್ಬೋದು. ನವಲಿ ಭೋಗಾಪುರೇಶನ ಅರ್ಚಕ ಕೂರ್ಮಾಚಾರ್ಯರ ಮಗಳಾದ ರಮಾ 12 ವರ್ಷದ ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ವರ್ಷದ ಗಲಗಲಿಯ ಮುದ್ಗಲಾಚಾರ್ಯನು ಮದುವೆಯಾದಳು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗೆ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದರು. ಆಗ 12 ವರ್ಷದ ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀ ಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು.
ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರೋ ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗೆ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22ರಂದು ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗೆ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶ ಕೊಳ್ಳೋ. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಶ ಕೊಳ್ಳೋ ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತುಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ, ಶಾಸ್ತ್ರ, ಪುರಾಣ, ಭಾಗವತ, ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೆ, ಶುದ್ಧಾಂತಃಕರಣ, ಹರಿಭಕ್ತಿ ಜೊತೆಗೆ ಶೃಂಗಾರ, ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದ್ದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ, ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗೆ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗೆ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗೆ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತೆ. ಕೋಟಿ ಪ್ರಮೇಯ ಅಂದ್ರೆ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗೆ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗೆ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ ಅಂದರೆ ಪುಣೆಯ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ದರೂ ಸಹಿತ 1771 ಅವ್ವನವರ ಮೊಮ್ಮಗನೋ ಅಥವಾ ಮರಿಮೊಮ್ಮಗನೋ ಬಾಳಾಚಾರ್ಯರು ಅಂತಿದ್ದರು. ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಶಾವಲ ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವ್ವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವ್ವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗೆ ಮತ್ತೊಂದು ಸಲ ಸಂಚಾರ ಸಮಯದೊಳಗೆ ತಮ್ಮ ಶಿಷ್ಯರೊಡನೆ ಅವ್ವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವ್ವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು
ಅವ್ವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿಯ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವ್ವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವ್ವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವ್ವನವರ ಬಳಿಗೆ ಕಳಿಸಿದರಂತೆ. ಆಗ ಅವ್ವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವ್ವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಕೆಯನ್ನು ವರ್ಣಿಸುತ್ತಾ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು. ಅಂದ್ರೆ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗೆ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತಾ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ. ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ಯಾರ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯೇಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯೇಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನು ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತಾ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ಹೊನ್ನು ಕಳಶಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರ. ಹಾಗೆ ಮುಂದುವರಿಸಿ, ನೀಟಾದ ಬೀದಿ, ಥಾಟಾದ ಮನೆಗಳು, ರಥ, ಮುತ್ತಿನ ತೋರಣ, ಧ್ವಜ, ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಿಕೆಯರ ಹಿಂಡು, ಹಿಂಗೆ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದೆ. ಬಾಜಾರದ ಬಗ್ಗೆ ವರ್ಣಿಸುತ್ತಾ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗೆ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವ್ವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳ್ಬೋದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದವಮ್ಮ ಗೆಜ್ಜೆ ಗಿಲುಕು ಅಂದವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದವಮ್ಮ ಗೆಜ್ಜೆ ಗಿಲುಕು ಅಂದವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದವಮ್ಮ ಗೆಜ್ಜೆ ಗಿಲುಕು ಅಂದವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿಯ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತಾ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೇ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೇ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೇ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೇ, ಘಲು ಘಲು ಘಲುಕು ಎನ್ನುತ್ತಲೇ,
ಘಲು ಘಲು ಘಲುಕು ಎನ್ನುತ್ತಲೇ ಚೆಲುವ ರಾಮೇಶನು ಸುಲಭದೀ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗೆ 2 ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು, ಕೇಳ ಸುಭದ್ರ ಮುಯ್ಯ ಕಾಳರಾತ್ರಿಲಿ ತಂದು, ಕೇಳ ಸುಭದ್ರ ಮುಯ್ಯ ಕಾಳರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆಹೇಳ, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆ ರೂಪದಲ್ಲಿ ಇರೋದನ್ನು ಇನ್ನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರೆ ಪಾಂಡವರು, ಬಂದಿ ಏನಯ್ಯ ಕೃಷ್ಣ ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೆ ಏನಯ್ಯ ಕೃಷ್ಣ ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವ್ವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲನ್ನಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆ ಒಲೆಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮ ರಗದ ಕುಪ್ಪುಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪುಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬೂಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗೆ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗೆ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ 1 ಅಥವಾ 2 ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬೋದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ, ನಿಗಮ ತಂದವನಿಗೆ ಮುಗಿವೇವು ಕರಗಾಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದಿಸಿ ಎನ್ನುವಲ್ಲಿ ವರಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪೊಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವ್ವನವರ ಕೋಲಿನ ಪದಗಳ ಕೇವಲ 1-2 ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಳಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಳಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ. ಹಿಂಗ ಅವ್ವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವ್ವನವರ ಕೋಲಿನ ಪದಗಳ ಕೇವಲ 1-2 ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಳಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ,
ಪಚ್ಚಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛಗೊಳಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ. ಹಿಂಗ ಅವ್ವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತಾನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವ್ವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗೆ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಎಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರೆ ಅತಿಶಯೋಕ್ತಿ ಅಲ್ಲ. ಹಿಂಗೆ ಅವ್ವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗೆ. ಅವ್ವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವ್ವನವರು ತಮ್ಮ ಕೊನೆಯ ದಿನಗಳೊಳಗೆ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿ ಒಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗೆ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ, ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ, ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ. ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.